ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮುದಾಯದ ಕಿರಣ್ ನಾಯಕ್, ಬಂಜಾರ ಸಮುದಾಯ ತೀವ್ರ ಹಿಂದುಳಿದ ಸಮುದಾಯವಾಗಿದ್ದು, ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸರ್ಕಾರದಿಂದ ಹೆಚ್ಚಿನ ಅನುಕೂಲಗಳು ನೀಡಬೇಕಿದೆ ಎಂದರು. ಅಲ್ಲದೆ ಬೀದರ್ ಸೇರಿದಂತೆ ದೂರದ ರಾಜ್ಯಗಳಿಂದ ಬೆಂಗಳೂರು ಸೇರಿದಂತೆ ಇತರೆ ಪ್ರದೇಶಗಳಿಗೆ ಸಮುದಾಯದವರು ಬಂದು ಕಟ್ಟಡ ನಿರ್ಮಾಣ ಸೇರಿದಂತೆ ಇತರೆ ಕೆಲಸಗಳನ್ನು ಮಾಡಿಕೊಂಡು ಜೀವನ ನಡೆಸುತ್ತಿದ್ದು, ಇವರಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಬೇಕಿದೆ ಎಂದರು. ದೂರದ ರಾಜ್ಯಗಳಿಂದ ಬಂದಿರುವ ಕಾರ್ಮಿಕ ಕುಟುಂಬಗಳು ಪ್ರತಿ ತಿಂಗಳು ದೂರದ ತಮ್ಮ ಸ್ವಂತ ಗ್ರಾಮಗಳಿಗೆ ತೆರಳಿ ಪಡಿತರ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಕಾರ್ಮಿಕರಿಗೆ ಪಡಿತವನ್ನು ಅವರು ಕೆಲಸ ನಿರ್ವಹಿಸುವ ಸ್ಥಳದಲ್ಲಿಯೇ ನೀಡಲು ಸರ್ಕಾರ ವ್ಯವಸ್ಥೆ ಮಾಡಬೇಕು. ಕೂಲಿ ಕಾರ್ಮಿಕ ಮಕ್ಕಳನ್ನು ಅವರು ಕೆಲಸ ಮಾಡುವ ಜಾಗದಲ್ಲಿಯೇ ಅಂಗನವಾಡಿ ಸೇರಿದಂತೆ ಶಾಲೆಗಳಿಗೆ ಪ್ರವೇಶ ನೀಡುವ ಮೂಲಕ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಬಂಜಾರ ಲಂಬಾಣಿ ಸಮುದಾಯಕ್ಕೆ ಸೇರಿರೋರು ನಮ್ಮ ಜಿಲ್ಲೆಯಲ್ಲಿ ಇರೋವ್ರನ್ನ ಯಾವತ್ತೂ ಸರ್ಕಾರ ಕರೆಸಿಬಿಟ್ಟು ಒಂದು ಪ್ಲಾನಿಂಗ್ ಮೀಟಿಂಗ್ ಮಾಡಲ್ಲ. ಅದೊಂದು ತುಂಬ ಬೇಸರ ನಮಗೆ. ಸೊ ಇವತ್ತು ನೋಡಿದ್ರೆ ಸುಮಾರು ಸಾವಿರಾರು ಹೆಚ್ಚು ಜನ ವಲಸ ಬಂದಿರೋ ಅವರು ಇವತ್ತು ರಾಯಚೂರಿನಿಂದ ನಮ್ಮ ಗಡಿ ಭಾಗದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ. ಮತ್ತು ರೇಷನ್ ತೊಗೋಬೇಕಂದ್ರೆ ಇಲ್ಲಿಂದ ರಾಯಚೂರು ಹೋಗಿ ರೇಷನ್ ತೊಗೊಂಡು ಬರೋಕ್ಕಾಗಲ್ಲ. ಅವ್ರಿಗೆ ರೇಷನ್ ಇಲ್ಲೇ ಕೊಡಬೇಕಂತ. ಮತ್ತು ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ಅಂಗನವಾಡಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಕಲ್ಸಕ್ಕೆ ಹೋಗ್ತಾರೆ. ಅದು ತುಂಬ ಬೇಸರ ನಮಗೆ. ಸೊ ಮಕ್ಕಳಿಗೆ ಇಲ್ಲೇ ಎಜುಕೇಷನ್ ಇಲ್ಲೇ ಕೊಡಬೇಕು. ಸರ್ಕಾರದಿಂದ ಅವ್ರನ್ನ ಸರ್ವೆ ಮಾಡಿ ಗುರುತಿಸಬೇಕು. ಮತ್ತು ಆರೋಗ್ಯ ವಿಚಾರದಲ್ಲಿ ತುಂಬ ಸಮಸ್ಯೆ ಬರುತ್ತೆ ಅವ್ರಿಗೆ. ಸೊ ದಿನ ಕಲ್ಸಕ್ಕೆ ಹೋಗ್ತಾರೆ. ದಿನ ಅವರು ಪ್ರಾಬ್ಲಮ್ಸ್ ಏನಂತ ಹೇಳ್ಕೊಳ್ಳೋಕ್ಕೆ ಇದಿಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ತುಂಬ ಅವ್ರನ್ನ ನೋಡೋ ರೀತಿಯೇ ಬೇರೆ ಥರ ಇರ್ತಾರೆ. ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸರಿಯಾದ ಮಾಹಿತಿ, ಸರಿಯಾದ ವೈದ್ಯಕೀಯ ಅವ್ರಿಗೆ ಕೊಡಬೇಕಂತ ಒಂದು ಮನವಿನ ಮಾಡ್ತಾ ಇದ್ದೀವಿ. ಸಮುದಾಯದ ಆಶಾ ಮಾತನಾಡಿ, ಸಂತ ಸೇವಾಲಾಲ್ ಮಹಾರಾಜರು ಶಿವಮೊಗ್ಗ ಜಿಲ್ಲೆಯ ಸರ್ಗೊಂಡನಕೊಪ್ಪದಲ್ಲಿ 1739ರಲ್ಲಿ ಜನಿಸಿದರು. ಅವರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಫೆಬ್ರವರಿ 15ರಂದು ಆಚರಿಸಲು ಸರ್ಕಾರ ತೀರ್ಮಾನಿಸಿದೆ. ಈ ಜಯಂತಿ ಬಂಜಾರ ಸಮುದಾಯಕ್ಕೆ ಸೇರಿದ್ದು, ಈ ಸಮುದಾಯಕ್ಕಾಗಿ ಸರ್ಕಾರ ನೆರವು ನೀಡಿ ಸಂತ ಸೇವಾಲಾಲ್ ಮಹಾರಾಜರ ಜನ್ಮ ದಿನಾಚರಣೆ ಅದ್ದೂರಿಯಾಗಿ ಆಚರಿಸಬೇಕು ಎಂದರು. ಸರ್ಕಾರದಿಂದ ಆಯೋಜನೆ ಮಾಡುವ ಜಯಂತಿಗಳಿಗೆ ಪೂರ್ವಭಾವಿ ಸಭೆ ಕರೆದು ಸಮುದಾಯದ ಮುಖಂಡರೊಂದಿಗೆ ಚರ್ಚೆ ನಡೆಸಿ ನಂತರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಆದರೆ ಜಿಲ್ಲಾಡಳಿತ ಸೇವಾಲಾಲ್ ಜಯಂತಿ ಬಗ್ಗೆ ಯಾವುದೇ ಪೂರ್ವಭಾವಿ ಸಭೆಗೆ ಸಮುದಾಯದವರನ್ನು ಆಹ್ವಾನಿಸದಿರುವುದು ಬೇಸರ ತಂದಿದೆ. ಎಲ್ಲ ಸಮುದಾಯಗಳಿಗೆ ಅದ್ದೂರಿಯಾಗಿ ಜಯಂತಿಗಳನ್ನು ಮಾಡುತ್ತಿದ್ದು, ಅದೇ ರೀತಿಯಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕೆಂದು ಒತ್ತಾಯಿಸಿದರು. ಹಾಗೆ ಈಗ ಕಿರಣ್ ಸರ್ ಹೇಳಿದ್ದಾರೆ, ಫೆಬ್ರವರಿ 15 ಸೇವಾಲಾಲ್ ಜಯಂತಿ ಇದೆ, ಸಂತ ಸೇವಾಲಾಲ್ ಜಯಂತಿ. ನಮಗೆ ಬರೀ ಫೆಬ್ರವರಿ 15 ಮಾತ್ರ ಸೇವಾಲಾಲ್ ಜಯಂತಿ ಅಂದಾಗ ಮಾತ್ರ ಜನ ಸೇರ್ತಿದ್ದಾರೆ. ಅಂದರೆ ಇದ್ರ ಬಗ್ಗೆ ನಾವೇನಾದ್ರು ತೋರಿಸ್ಕೋಬೇಕು. ನಮ್ಮ ಜನಾಂಗದಲ್ಲೂ ತುಂಬ ಅಚೀವ್ ಮಾಡಿರೋರಿದ್ದಾರೆ. ನಮ್ಮ ಜನಾಂಗದಲ್ಲೂ ಒಂದು ನೇಮ್ ತೊಗೊಂಡಿರೋರು, ಒಂದು ಫೇಮಲ್ಲಿ ಇರೋರು, ಒಂದು ಒಳ್ಳೆ ಸ್ಥಾನದಲ್ಲಿ, ಒಂದು ಉನ್ನತ ಮಟ್ಟದಲ್ಲಿ ಇರೋರೆಲ್ಲರೂ ಇದ್ದಾರೆ. ನಮ್ಮವರು ಹೊರಗಡೆ ಕಾಣಿಸ್ಕೋಬೇಕು. ಎಲ್ಲ ಜನಾಂಗದವ್ರಿಗೂ ಹೇಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೋ ಅದೇ ಥರ ನಮ್ಮ ಬಂಜಾರ ಜನಾಂಗಕ್ಕೂ ಒಂದು ಪ್ರಿಫರೆನ್ಸ್ ಕೊಡಬೇಕು. ನಮ್ಮನ್ನು ನಾವು ತೋರಿಸ್ಕೊಳ್ಳೋದಕ್ಕೆ ಒಂದು ನಮಗೆ ಆದಂಥ ಒಂದು ದಿನ ಅಂದರೆ ಅದು ಫೆಬ್ರವರಿ 15. ಇದ್ರ ಬಗ್ಗೆ ನಾವು ತುಂಬ ಸಲನೇ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಏನಿರುತ್ತೋ ಅದನ್ನು ಒಪ್ಪಿಸಿದ್ದೀವಿ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.